ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಪ್ರಾರಂಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ, ಸಿಂಗಾಪುರ ಮಾಡ್ತೀರಿ, ಈ ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದರೆ BJPಯವರು ಬೆಂಗಳೂರನ್ನು ಹಾಳು ಮಾಡಿದ್ದಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ಕಸ BJPಯವರಿದ್ದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು, ಅದನ್ನು ನಾವು ಇಮಿಡಿಯೇಟಾಗಿ ಸರಿ ಮಾಡ್ತೀರಿ. ಫ್ಲಡ್ ಆದರೆ ಬೆಂಗಳೂರು BJP ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ಇದ್ದು, ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ, ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ, ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ. ಇನ್ನು 3 ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಆಯ್ತಲ್ಲ, ಓಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ. ಕಾಂಗ್ರೆಸ್ ಬಂದ ಮೇಲೆ ಮೊನ್ನೆ ಫ್ಲಡ್ಡು ಆದಾಗ ಎಲ್ಲ ಕಡೆ ರಸ್ತೆಗಳೆಲ್ಲ ಬೆಂಗಳೂರು ಮುಳುಗೋಯ್ತು ಅಂತ ಎಲ್ಲ ಮಾತಾಡೋವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು. ನಾವಿದ್ದಾಗ ಬೆಂಗಳೂರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ 8,000 ಕೋಟಿ ಕೊಡ್ತಾಯಿದ್ರು, ಈಗ 8 ರೂಪಾಯಿನೂ ಇಲ್ಲ. ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗೋವಂಥ ಸ್ಥಿತಿಗೆ ಇವತ್ತು ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಅವರು. ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರೇ ಒಪ್ಕೊಂಡಿದ್ದಾರೆ, ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ. ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ಆಗಿದೆ. ಆ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 6 ತಿಂಗಳಾದರೂ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಜಾರ್ಜ್ ಅವ್ರು ಹೇಳ್ತಾರೆ, ಏನು ತಿಂಗಳು ಕೊಡ್ತೀರಿ ಅಂತ ಏನು ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಅಂತಾರೆ, ಸಂಬಳನ ಅದು ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ನೀವು ಓಟ್ ಹಾಕಿದ್ಮೇಲೆ ಕರ್ನಾಟಕದ ಜನನ ಕಾಂಗ್ರೆಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜನಕ್ಕೂ ಅನಿಸ್ಬಿಟ್ಟಿದೆ ಇವರು ಮೋಸಗಾರರು ಅಂತ. ಇವತ್ತು ಬೆಂಗಳೂರಿನ ಸ್ಥಿತಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ.